ಮೋದಿ ಅವರ ಮೊದಲ ಕ್ಯಾಬಿನೆಟ್ ಮೀಟಿಂಗ್ ಮುಕ್ತಾಯವಾಗಿರುವಂಥದ್ದು. ಇಲ್ಲಿ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಮೊದಲ ಕ್ಯಾಬಿನೆಟ್ ಮೀಟಿಂಗ್. ಇಲ್ಲಿ ಖಾತೆ ಹಂಚಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಚರ್ಚೆ ಆಗಿದೆ. ಹಾಗಾದ್ರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ ಫಿಕ್ಸ್ ನೋಡ್ತಾ ಹೋಗೋಣ. ಯಾವುದೇ ಕ್ಷಣದಲ್ಲಾದರೂ ಕೂಡ ಅಂತಿಮ ಪಟ್ಟಿ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಮೋದಿ ಸಂಪುಟ ಸಚಿವರಿಗೆ ಖಾತೆ ಹಂಚಿಕೆ ಫಿಕ್ಸ್ ಆಗಿರುವಂತಹ ಲಕ್ಷಣಗಳು. ಅಮಿತ್ ಶಾ ಬಳಿಯೇ ಉಳಿದುಕೊಳ್ಳುತ್ತಾ ಗೃಹ ಇಲಾಖೆ? ಸಹಜವಾದಂತಹ ಪ್ರಶ್ನೆ. ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ ಈ ಬಾರಿಯೂ ಕೂಡ ಮುಂದುವರಿಸ್ತಾರೆ. ನಿತಿನ್ ಗಡ್ಕರಿ ಅವರಿಗೆ ಈ ಬಾರಿ ಯಾವ ಖಾತೆ ಸಿಗುತ್ತೆ? ಹಾಗಾದ್ರೆ ಯಾವ್ಯಾವ ಖಾತೆ ಯಾರ್ಯಾರಿಗೆ, ಅದರ ಡೀಟೇಲ್ಸ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಯಾವುದೇ ಕ್ಷಣದಲ್ಲಾದರೂ ಕೂಡ ಪಟ್ಟಿ ಬಿಡುಗಡೆ ಆಗಬಹುದು. ಗೃಹ ಖಾತೆ ಅಮಿತ್ ಶಾ ಬಳಿಯೇ ಉಳಿದುಕೊಳ್ಳುವಂತಹ ಸಾಧ್ಯತೆ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಉತ್ತರ ಸಿಗುತ್ತೆ. ರಕ್ಷಣಾ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ರು ರಾಜನಾಥ್ ಸಿಂಗ್ ಅವರು. ಈ ಬಾರಿಯೂ ಕೂಡ ಅವರಿಗೆ ಸಿಗುವಂತಹ ಸಾಧ್ಯತೆ ಇದೆ. ಭೂ ಸಾರಿಗೆ ಇಲಾಖೆ ನಿತಿನ್ ಗಡ್ಕರಿ ಅವರು ನಿರ್ವಹಿಸಿರುವಂತಹ ಖಾತೆ ಈ ಬಾರಿಯೂ ಕೂಡ ಅವರನ್ನೇ ಮುಂದುವರಿಕೆ ಮಾಡ್ತಾರಾ ಅನ್ನುವಂತಹ ಪ್ರಶ್ನೆ. ಜೈಶಂಕರ್ ಅವರಿಗೆ ವಿದೇಶಾಂಗ ಇಲಾಖೆಯನ್ನು ಕಳೆದ ಬಾರಿ ಕೊಡಲಾಗಿತ್ತು. ಈ ಬಾರಿಯೂ ಕೂಡ ಅದನ್ನೇ ಮುಂದುವರಿಸುವಂತಹ ಸಾಧ್ಯತೆ ಇದೆ. ಅಶ್ವಿನಿ ವೈಷ್ಣವ್ ರೈಲ್ವೆ ಇಲಾಖೆಯನ್ನು ಸಮರ್ಥವಾಗಿ ನಿಭಾಯಿಸಿದ್ರು. ಈ ಬಾರಿಯೂ ಅವರಿಗೆ ಅದೇ ಖಾತೆಯನ್ನು ಕಂಟಿನ್ಯೂ ಮಾಡುವಂತಹ ಸಾಧ್ಯತೆ ಇದೆ. ನಿತಿನ್ ಗಡ್ಕರಿ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಇಲಾಖೆಯನ್ನು ಕೊಡಲಾಗಿತ್ತು. ಅದನ್ನ ಈ ಬಾರಿಯೂ ಕೂಡ ಅವರ ಹೆಗಲಿಗೆನೆ ವಹಿಸುವಂತಹ ಸಾಧ್ಯತೆ ಇದೆ. ಇವೆಲ್ಲವೂ ಕೂಡ ಪ್ರಮುಖ ಖಾತೆಗಳು. ಈ ಎಲ್ಲ ಪ್ರಮುಖ ಖಾತೆಗಳನ್ನ ಬಿಜೆಪಿ ತನ್ನ ಬಳಿಯೇ ಉಳಿಸಿಕೊಳ್ಳುವಂತಹ ನಿರ್ಧಾರವನ್ನ ಮಾಡಿದೆ. ಆ ನಿರ್ಧಾರವನ್ನ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ನಲ್ಲೂ ಕೂಡ ಪ್ರೆಸೆಂಟ್ ಮಾಡಿರ್ತಾರೆ. ಏನಾದರೂ ಬದಲಾವಣೆ ಆಗುತ್ತಾ ಅಥವಾ ಇದೇ ಖಾತೆಗಳನ್ನ ಕಂಟಿನ್ಯೂ ಮಾಡಲಿಕ್ಕೆ ಬಿಜೆಪಿಯ ವರಿಷ್ಠರು ಅಥವಾ ಮೈತ್ರಿ ನಾಯಕರುಗಳು ನಿರ್ಧಾರವನ್ನು ತೆಗೆದುಕೊಳ್ತಾರಾ? ಕೆಲವೇ ಕ್ಷಣಗಳಲ್ಲಿ ಉತ್ತರ ಅಂತೂ ಸಿಗುತ್ತೆ. ಈಗಾಗಲೇ ಮೈತ್ರಿ ನಾಯಕರುಗಳು ಕೂಡ ಪ್ರಬಲ ಖಾತೆಯ ಮೇಲೆ ಕಣ್ಣಿಟ್ಟಿರುವಂಥದ್ದು. ಎಚ್.ಡಿ. ಕುಮಾರಸ್ವಾಮಿ ಅವರು ಕೃಷಿ ಖಾತೆ ಮೇಲೆ ಕಣ್ಣಿಟ್ಟಿದ್ದಾರೆ. ಎಲ್ಲರಿಗೂ ಕೂಡ ಅವರು ಅಂದುಕೊಂಡಂತಹ ಖಾತೆಗಳೇ ಸಿಗುತ್ತಾ? ಅದು ಈಗಿರುವಂತಹ ಪ್ರಶ್ನೆ. ಕಳೆದ ಬಾರಿ ದೊಡ್ಡ ದೊಡ್ಡ ಖಾತೆಯನ್ನ ನಿಭಾಯಿಸಿದವರ ಪೈಕಿ ಈ ಬಾರಿ ಎಷ್ಟು ಜನರಿಗೆ ಪ್ರಬಲ ಖಾತೆಗಳು ಸಿಗುತ್ತೆ? ಸಹಜವಾದಂತಹ ಕುತೂಹಲ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಡೀತಾ ಇದೆ. ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಖಾತೆ ಹಂಚಿಕೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಮಹತ್ವದ ನಿರ್ಧಾರವೊಂದು ಹೊರಬೀಳುತ್ತೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಶಬೀರ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಖಾತೆ ಹಂಚಿಕೆಗಳ ವಿಚಾರ ವ್ಯಾಪಕ ಸದ್ದು ಮಾಡ್ತಾ ಇದೆ. ಎಷ್ಟು ಗಂಟೆಗೆ ಖಾತೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಿಸ್ಟ್ ಅನೌನ್ಸ್ ಆಗಬಹುದು? ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ ಮೀಟಿಂಗ್ ನಲ್ಲಿ ಅಂತ? ಪ್ರೇಮ್, ಕ್ಯಾಬಿನೆಟ್ ಬಳಿಕ ಯಾರ್ಯಾರಿಗೆ ಯಾವ್ಯಾವ ಖಾತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನ ತಯಾರು ಮಾಡಿ ರಾಷ್ಟ್ರಪತಿ ಭವನಕ್ಕೆ ಕೂಡ ಅದನ್ನ ಕಳಿಸ್ಕೊಡ್ಲಾಗಿದೆ. ರಾಷ್ಟ್ರಪತಿಗಳ ಅಂಕಿತ ಆದ ಬಳಿಕ ಅದನ್ನ ಅಧಿಕೃತವಾಗಿ ಘೋಷಿಸುವಂತ ಸಾಧ್ಯತೆಗಳನ್ನ ನಾವು ನಿರೀಕ್ಷೆ ಮಾಡಬಹುದು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಪಟ್ಟಿ ಅಧಿಕೃತವಾಗಿ ಬಿಡುಗಡೆ ಆಗುವಂತ ಸಾಧ್ಯತೆಗಳು ಕೂಡ ಇದಾವೆ. ಮುಖ್ಯವಾಗಿ ಬಿಜೆಪಿ ತನ್ನ ಮುಖ್ಯವಾದಂತ ಖಾತೆಗಳನ್ನ ತನ್ನಲ್ಲೇ ಉಳಿಸ್ಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿರುವಂತದ್ದು. ಅಮಿತ್ ಶಾ ಅವರು ಈ ಹಿಂದೆ ಗೃಹ ಸಚಿವರಾಗಿದ್ರು. ಆ ಖಾತೆ ಅವರಿಗೆ ಮುಂದುವರಿಯುತ್ತೆ ಅನ್ನುವಂತಹ ಮಾಹಿತಿಗಳು ಸದ್ಯಕ್ಕೆ ಬರ್ತಾ ಇರುವಂತದ್ದು. ಇನ್ನು ರಾಜನಾಥ್ ಸಿಂಗ್ ಅವರ ವಿಚಾರಕ್ಕೆ ಬಂದ್ರೆ, ಅವರು ರಕ್ಷಣಾ ಸಚಿವರಾಗಿದ್ರು. ಅವರು ಕೂಡ ಅವರಿಗೆ ಮತ್ತೆ ಅದೇ ಖಾತೆಯನ್ನ ಮುಂದುವರಿಸಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇದಾವೆ. ಇನ್ನು ಮುಖ್ಯವಾಗಿ ರೈಲ್ವೆ ಖಾತೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ನಡೆದಿತ್ತು. ರೈಲ್ವೆ ಖಾತೆ ಬೇಕು ಅಂತ ಜೆಡಿಯು ಬಿಗಿಪಟ್ಟು ಹಿಡಿದಿತ್ತು. ಆದಾಗ್ಯೂ ಕೂಡ ರೈಲ್ವೆ ಖಾತೆಯನ್ನ ಬಿಜೆಪಿ ತನ್ನಲ್ಲೇ ಉಳಿಸ್ಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಅಶ್ವಿನಿ ವೈಷ್ಣವ್ ಏನಿದ್ರು ಅವರಿಗೆ ಆ ಖಾತೆಯನ್ನ ಮುಂದುವರಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ ಅನ್ನುವಂತ ಮಾಹಿತಿ ಬರ್ತಾ ಇದೆ. ಇದ್ರ ಜೊತೆಗೆ ಭೂ ಮತ್ತೆ ಹೆದ್ದಾರಿ ಖಾತೆ ಏನಿದೆ ಅದನ್ನ ಕೂಡ ಗಡ್ಕರಿ ಅವರಿಗೆ ಮುಂದುವರಿಸುವಂತ ಕೆಲಸವನ್ನ ಮಾಡಲಾಗಿದೆ ಅನ್ನುವಂತ ಬರ್ತಾ ಇರುವಂತದ್ದು. ಜೊತೆಗೆ ಹರ್ಷ ಮಲ್ಹೋತ್ರಾಗೆ ಹೆದ್ದಾರಿ ರಾಜ್ಯ ಖಾತೆ ನೀಡಲಾಗಿದೆ ಅನ್ನುವಂತ ಮಾಹಿತಿಗಳು ಬರ್ತಾ ಇರುವಂತದ್ದು. ಅಜಯ್ ಟಮ್ಟಾಗೆ ರಾಜ್ಯ ಖಾತೆಯನ್ನ ಕೊಡಲಾಗಿದೆ ಅನ್ನುವಂತ ಮಾಹಿತಿಗಳು ಕೂಡ ಬರ್ತಾ ಇರುವಂತದ್ದು. ಇನ್ನಷ್ಟು ಮಾಹಿತಿಗಳು ಕೂಡ ಅಪ್ಡೇಟ್ ಆಗಿರುವಂತದ್ದು. ಈಗ ಮೂಲಗಳ ಮಾಹಿತಿ ಪ್ರಕಾರ ಬರ್ತಾ ಇರುವಂತ ಅಪ್ಡೇಟ್ಗಳಿವು. ಇನ್ನಷ್ಟೇ ಇವು ಖಚಿತ ಕೂಡ ಆಗ್ಬೇಕಾಗಿದೆ. ಪ್ರೇಮ್, ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಪಟ್ಟಿ ಬಿಡುಗಡೆ ಆಗಬಹುದು. ಕ್ಯಾಬಿನೆಟ್ ನಲ್ಲಿ
ಖಾತೆಗಳ ಹಂಚಿಕೆಯಾಗಿ ಅದರ ಅಂತಿಮ ಪಟ್ಟಿಯನ್ನ ರಾಷ್ಟ್ರಪತಿಗಳಿಗೆ ರವಾನಿಸಲಾಗಿದೆ. ಅವರ ಮುದ್ರೆ ಬೀಳ್ತಾ ಇದ್ದ ಹಾಗೆ, ಅವರ ಸಹಿ ಬೀಳ್ತಾ ಇದ್ದ ಹಾಗೆ ಬಹುತೇಕ ಖಾತೆ ಹಂಚಿಕೆಯ ವಿಚಾರ ಪಟ್ಟಿ ರಿಲೀಸ್ ಆಗುವಂತಹ ಸಾಧ್ಯತೆ ಇರುವಂತಹದ್ದು. ಈಗ ಸಿಗ್ತಾ ಇರುವಂತಹ ಲೇಟೆಸ್ಟ್ ಮಾಹಿತಿ, ಪ್ರಮುಖ ಖಾತೆಗಳನ್ನ ತನ್ನ ಬಳಿಯೇ ಉಳಿಸಿಕೊಳ್ಳುವಲ್ಲಿ ಬಿಜೆಪಿಯ ವರಿಷ್ಠರು ಸಕ್ಸಸ್ ಆಗಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಹಾಗಾದ್ರೆ ಮೈತ್ರಿ ನಾಯಕರುಗಳಿಗೆ, ಮೈತ್ರಿ ಪಕ್ಷದಿಂದ ಆಯ್ಕೆ ಆಗಿರುವಂತಹ ಸಚಿವರುಗಳಿಗೆ ಯಾವ್ಯಾವ ಖಾತೆ ಸಿಗುತ್ತೆ ಅನ್ನುವಂತಹ ಸಹಜ ಕುತೂಹಲ ಕೂಡ ಮುನ್ನೆಲೆಗೆ ಬರ್ತಾ ಇರುವಂತಹದ್ದು. ಕಳೆದ ಬಾರಿ ಮೋದಿ 2.0 ಸರ್ಕಾರದಲ್ಲಿ ಯಾರ್ಯಾರು ದೊಡ್ಡ ದೊಡ್ಡ ಖಾತೆಗಳನ್ನು ನಿಭಾಯಿಸಿದ್ರೋ ಅವರೆಲ್ಲರಿಗೂ ಕೂಡ ಬಹುತೇಕ ಆ ಖಾತೆಗಳು ಮುಂದುವರಿಯುವಂತಹ ಸಾಧ್ಯತೆ ಇದೆ. ಮತ್ತಷ್ಟು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ. ಪೆಟ್ರೋಲಿಯಂ ಖಾತೆಯನ್ನ ಈ ಬಾರಿ ಹರ್ದೀಪ್ ಸಿಂಗ್ ಪುರಿ ಅವರಿಗೆ ಕೊಡಲಿಕ್ಕೆ ನಿರ್ಧಾರ ಆಗಿದೆ ಅನ್ನುವಂತಹ ವಿಚಾರ. ಹಣಕಾಸು ಇಲಾಖೆ ಈ ಬಾರಿ ರಾಜ್ಯದಿಂದಲೇ ಆಯ್ಕೆ ಆಗಿರುವಂತಹ ನಿರ್ಮಲಾ ಸೀತಾರಾಮನ್ ಬಳಿಯೇ ಉಳಿಯುತ್ತೆ ಅನ್ನುವಂತಹ ವಿಚಾರ ಕೂಡ ಮುನ್ನೆಲೆಗೆ ಬರ್ತಾ ಇದೆ. ಇನ್ನು ವಾರ್ತಾ ಇಲಾಖೆ ಅಶ್ವಿನಿ ವೈಷ್ಣವ್ ಅವರ ಹೆಗಲಿಗೆ ವಹಿಸಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಕೂಡ ಆಗ್ತಾ ಇರುವಂತಹದ್ದು. ಕೆಲವೇ ಕ್ಷಣಗಳಲ್ಲಿ ಅಂತಿಮ ಪಟ್ಟಿ ರಿಲೀಸ್ ಆಗುತ್ತೆ. ಈ ಅಂತಿಮ ಪಟ್ಟಿಯಲ್ಲಿ ಯಾವ್ಯಾವ ನಾಯಕರುಗಳಿಗೆ ಅಥವಾ ಯಾವ್ಯಾವ ಸಚಿವರಿಗೆ ಯಾವ್ಯಾವ ಖಾತೆ ಅನ್ನೋದು ಫೈನಲೈಸ್ ಆಗುತ್ತೆ.